ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ SA2 ಸಮೇಟಿವ್ ಅಸೆಸ್ಮೆಂಟ್ 2 2024-25ನೇ ಸಾಲಿನ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಕೀ ಉತ್ತರಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಪ್ರಶ್ನೆ ಪತ್ರಿಕೆ ಮಾತ್ರ ನಿಮಗೆ ಡೌನ್ಲೋಡ್ನಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ PDF ಕ್ವಶನ್ ಪೇಪರ್ ಮಾತ್ರ ಇರುತ್ತೆ. ಇದಕ್ಕೆ ಕೀ ಉತ್ತರಗಳನ್ನು ನೀಡಿರೋದಿಲ್ಲ. ಉತ್ತರಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ಗಮನವಿಟ್ಟು ಕೇಳಿ ನಂತರ ಈ ಉತ್ತರಗಳನ್ನು ನೀವೇ ಬರೆಯಬೇಕಾಗತ್ತೆ. ಇಲ್ಲಿ ಮೊದಲನೇ ಮೇನಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಮೊದಲನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸೇರಿರ್ತಕ್ಕಂಥದ್ದು. ಪೇಷಂಟ್, ಕ್ಯಾನ್ ಐ ಆಸ್ಕ್ ಯು ಎ ಕ್ವಶನ್? ಡಾಕ್ಟರ್, ಎಸ್ ಯು ಕ್ಯಾನ್. ಎಸ್ ಯು ಕ್ಯಾನ್ ಅಂತಕ್ಕಂಥದ್ದು ಆಪ್ಷನ್ ಸಿ, ಗಿವಿಂಗ್ ಪರ್ಮಿಷನ್. ನಂತರ ಫೈಂಡ್ ಔಟ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇದೆ. ಶಮಿ ರೈಟ್ಸ್ ಸ್ಲೋಲಿ. ಸ್ಲೋಲಿ ಅಂತಕ್ಕಂಥದ್ದು ಅಡ್ವರ್ಬ್, ಅದು ಅವು ಬರೆಯುವ ಒಂದು ಕ್ರಿಯೆಯನ್ನು ಹೇಳ್ತಾ ಇದೆ, ಆದ್ದರಿಂದ ಅದು ಅಡ್ವರ್ಬ್ ಆಗುತ್ತೆ. ನಂತರ ಮೂರನೇ ಪ್ರಶ್ನೆಗೆ ಬಂದಾಗ ಇನ್ಫಿನಿಟಿವನ್ನು ಹುಡುಕಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಉತ್ತರಗಳನ್ನು ಗಮನಿಸಿದಾಗ 2 + ವರ್ಬ್ 1 ಆಪ್ಷನ್ ಡಿ ಇದೆ. ಟು ಸೆಲೆಬ್ರೇಟ್ ಅಂತಕ್ಕಂಥದ್ದು ಇನ್ಫಿನಿಟಿವ್. ನಂತರ 4ನೇ ಪ್ರಶ್ನೆಗೆ ಬಂದಾಗ ಚೂಸ್ ದಿ ಕರೆಕ್ಟ್ ಪ್ರಿಫಿಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದೆರ್ ಆರ್ ಸಮ್ ಡ್ಯಾಶ್ correct answers in the answer sheets. Incorrect, option D, incorrect answers. ನಂತರ ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ 5th ಕ್ವಶನ್, fill in the blank with the appropriate article. I want to play a piano. ಇಲ್ಲಿ ಎ ಆರ್ಟಿಕಲನ್ನು ಬಳಸಬೇಕು. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಮೋಹನ್ ಈಸ್ ದ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇದು ಸೂಪರ್ಲೇಟಿವ್ ಕೊಟ್ಟಿದ್ದಾರೆ. ಇದಕ್ಕೆ ಕಂಪ್ಯಾರಿಟಿವ್, ಮೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ನಂತರ 7th ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೊಟ್ಟಿದೆ. ಶಿ ಡ್ಯಾಶ್ ಬಿ ಪ್ಲಸ್ ಗೋಯಿಂಗ್ ಟು ಡೆಲ್ಲಿ ಎಸ್ಟರ್ಡೇ. ಶಿ ವಾಸ್ ಗೋಯಿಂಗ್ ಟು ಡೆಲ್ಲಿ ಎಸ್ಟರ್ಡೇ. ನಂತರ 8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಈಸ್ ಮೈ ಡ್ಯಾಶ್ ಡಿಯರ್ ಪ್ಲಸ್ ಡಿಯರ್ ಫ್ರೆಂಡ್ whom I love so much. ಇಲ್ಲಿ ಹೋಮೋಫೋನ್ಸ್ ಇದೆ. ಇಲ್ಲಿ ನಾವು ಸರಿಯಾದ ಉತ್ತರ ಡಿಯರ್, DEAR ಡಿಯರ್. ನಂತರ 9ನೇ ಪ್ರಶ್ನೆ, ಫ್ರೇಮ್ ಎ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ಅನ್ ಆನ್ಸರ್. ಶಿ ಗೋಸ್ ಟು ದ ಲೈಬ್ರರಿ ಟು ರೀಡ್ ಬುಕ್ಸ್. ಟು ರೀಡ್ ಬುಕ್ಸ್ ಅಂಡರ್ಲೈನ್ ಮಾಡಿದೆ. ಸೊ ಇದಕ್ಕೆ ಸರಿಯಾದ ಕ್ವಶನ್ ಅಂದಾಗ ವೈ ಡಸ್ ಶಿ ಗೋ ಟು ಲೈಬ್ರರಿ. ವೈ ಡಸ್ ಶಿ ಗೋ ಟು ಲೈಬ್ರರಿ. ಇನ್ನು 10th ಕ್ವಶನ್ ಬಂದಾಗ ಕೊಲೋಕೇಟಿವ್ ನೀಡಿದೆ ಅರ್ತ್ ಕ್ವೇಕ್. ನಂತರ 11th ಕ್ವಶನ್, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು. ಇಲ್ಲಿ ಈ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ 2 ಕಿಲೋಮೀಟರ್ಸ್ ಇದೆ. ಇದಕ್ಕೆ ಟು ಕಂಬೈನ್ ಮಾಡಿದಾಗ ಹಿ ಈಸ್ ಟೂ ವೀಕ್ ಟು ವಾಕ್ 2 ಕಿಲೋಮೀಟರ್ಸ್ ಬರುತ್ತೆ. ನಂತರ ಚೂಸ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ 2 ಸಿಲೆಬಲ್ಸ್ ಇದೆ. ಮೊಬೈಲ್, ಕಂಪ್ಯೂಟರ್ 3 ಸಿಲೆಬಲ್ಸ್ ಇದೆ. ಮೊಬೈಲ್ 2 syllables, ಮೌಸ್ 1 syllable, ಬ್ಯಾಟ್ 1 syllable. ನಂತರ 13th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ದ ಓಲ್ಡ್ ಮ್ಯಾನ್ ವಾಸ್ ವೆರಿ ಫೇಮಸ್ ಫಾರ್ ಇಸ್ ಡ್ಯಾಶ್. ಕೈಂಡ್ ಇದೆ, ಕೈಂಡ್ನೆಸ್. ನಂತರ 14th ಕ್ವಶನ್ ಅನ್ನು ನೋಡಿದಾಗ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸ್ಟೂಡೆಂಟ್ಸ್ ಫಿನಿಶ್ಡ್ ದ ವರ್ಕ್. ದ ವರ್ಕ್ ವಾಸ್ ಫಿನಿಶ್ಡ್ ಬೈ ದ ಸ್ಟೂಡೆಂಟ್ಸ್. ಇನ್ನು 15th ಕ್ವಶನ್, use the word clean as a verb in a sentence of your own. I clean my room. She cleaned the kitchen. He cleans my room ಅಥವಾ he cleans his room. ಓನ್ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಇದು ವರ್ಬ್ ರೀತಿ. ನಂತರ 16th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಕಿರಣ್ ಸೆಡ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಕಿರಣ್ ಸೆಡ್ ದಟ್ he was going to ಡೆಲ್ಲಿ. ಇದು 16 ಕ್ವಶನ್ಸ್ ಆಯಿತು. ಇನ್ನು 3rd ಮೇನ್, ಇಲ್ಲಿ ರೀರೈಟ್ ದಿ ಎರರ್ಸ್ ಆ್ಯಂಡ್ ರೀರೈಟ್ ದಿ ಆನ್ಸರ್ ಇನ್ ಆನ್ಸರ್ ಶೀಟ್. ಇಲ್ಲಿ ಬಂದಾಗ ಎಡಿಟಿಂಗ್ ಎರರ್ಸಲ್ಲಿ 17th ಕ್ವಶನ್, ಎ ಚೈಲ್ಡ್ ಪ್ಲೇಯಿಂಗ್ ಆನ್ ದ ಸ್ಟ್ರೀಟ್ ವರ್ ಹಿಟ್ ಬೈ ಎ ಸ್ಪೀಡಿಂಗ್ ವೆಹಿಕಲ್ ಆ್ಯಂಡ್ ಇಟ್ ವಾಸ್ ಸಿವಿಯರ್ಲಿ ಇಂಜೂರ್ಡ್. ಹೆಲ್ಪಿಂಗ್ ವರ್ಬ್ ಟು ಬಿ ಕರೆಕ್ಟೆಡ್. ನೋಡಿ ಇಲ್ಲಿ ಎ ಚೈಲ್ಡ್ ಪ್ಲೇಯಿಂಗ್ ಆನ್ ದ ಸ್ಟ್ರೀಟ್ ವರ್ ಅಂತ ಇದೆ. ವರ್ ಅನ್ನೋದು ಪ್ಲೂರಲ್ಗೆ ಬಳಸ್ತೇವೆ.
ಸೊ ಇಲ್ಲಿ ಚೈಲ್ಡ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವರ್ ಹೋಗಿ ವಾಸ್ ಆಗಿ ಚೇಂಜ್ ಆಗಬೇಕು. ಎ ಚೈಲ್ಡ್ ಪ್ಲೇಯಿಂಗ್ ಆನ್ ದ ಸ್ಟ್ರೀಟ್ ವಾಸ್ ಇಟ್ ಬೈ ಆಗುತ್ತೆ. ನಂತರ ವೆಹಿಕಲ್ ಸ್ಪೆಲ್ಲಿಂಗ್ ನೋಡಿ, VEHICA ಎಲ್ಲಿದೆ ಅದು VEHICLE ವೆಹಿಕಲ್ ಆಗಿ ಚೇಂಜ್ ಆಗಬೇಕು. ಇನ್ನು ಫೋರ್ತ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್. ವಾಟ್ ವರ್ ದ ಆಂಬಿಷನ್ಸ್ ಆಫ್ ಕಪಿಲ್ ಇನ್ ಹಿಸ್ ಚೈಲ್ಡ್ಹುಡ್? ದ ಆಂಬಿಷನ್ಸ್ ಆಫ್ ದ ಕಪಿಲ್ ಇನ್ ಚೈಲ್ಡ್ಹುಡ್ ಆರ್ he want to travel around the world and drive a Mercedes Benz. ನಂತರ what are the ways in which we usually thank a person for having helped? We can say thank you, we can say thank you lot, we can say thank you from bottom of my heart, we can say I am grateful to you. ಈ ಒಂದು ಆನ್ಸರ್ಗಳನ್ನು ಬರೀಬೇಕು. ನಂತರ how did Bhagat Singh respond to Gandhi's call for non-cooperation? Bhagat Singh, he responded to Gandhi's call. He left the DAV school and he joined the National School at Lahore. What is Kalam's vision of India in 2020? Andaga, he visioned that he can see the literate India, poverty-free India, and India should be governed by the noble leaders. Nantra, what qualities of Betty made her win in the gold medal in the Olympics? Betty Cuthbert had determination, hard work, and she had a confidence, and she is practicing very well. So she won the gold medals in Olympics. Why was 23 question nodi, why was Aruna Asaf Ali considered as a non-conformist? Andaga, Aruna married, she broke all the conventions at the age of 19, and she married Asaf Ali 20 years her senior. So she confirmed as non-conformist. What made the stranger sing from joy? ಇದು ಹ್ಯಾಪಿ ಕ್ಯೂರಿಂದ ಬಂದಿದೆ. ಇಲ್ಲಿ a stranger have owned, have little, and he loved his fellow man. So he sing from a joy. ಅಂದಾಗ ಇಲ್ಲಿ ಆ ಸ್ಟ್ರೇಂಜರ್ ಅಂತಕ್ಕಂಥದ್ದು he owned but a little, he loved his fellow man, so he was in joy. How did Kumar console Ranji when he lost the bat? He said that the bat is not lucky. If he can have a confidence, he can score more by using other bat also. Next, why did Tom began to investigate illness in his body? Tom was miserable on Monday morning. He want to stay home away from the school, so he investigate illness in his body. ನಂತರ ಬಂದಾಗ 5th ಮೇನಲ್ಲಿ 25th ಕ್ವಶನ್ ಇದೆ. ಹೌ ಆರ್ ದ 3 ಕ್ವಶನ್ಸ್ ಆನ್ಸರ್ಡ್ ಬೈ ದ ಹರ್ಮಿಟ್ ಅಂತ ಇದೆ. ಇಲ್ಲಿ 3 ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಸೆಕೆಂಡ್ ಕ್ವಶನ್ ಹೂ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಫಾರ್ ಎ ಕಿಂಗ್ ಅಂತ ಇದೆ. ಫಸ್ಟ್ ಕ್ವಶನ್ ಅಂದಾಗ ಹರ್ಮಿಟ್ ಸೆಟ್ ದಿ ಆನ್ಸರ್ ದಟ್ ಇಟ್ ಈಸ್ ವೆನ್ ದ ಹರ್ಮಿಟ್ ಈಸ್ ಡಿಗ್ಗಿಂಗ್ ಫಾರ್ ಎ ಗ್ರೌಂಡ್, ಹಿಯರ್ he helped the hermit. So the helping is the most important work, hermit is the most important person, and helping the work he did for hermit is the most important work for a king. He answered like this. And how does the poet describe the wonderful words? Ide wonderful words na ಒಂದು poem ಸಮ್ಮರಿಯನ್ನು ಬರಿಬೇಕಾಗುತ್ತೆ. ಇನ್ನು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ ಅನ್ನು ನೀಡಲಾಗಿದೆ. Do not follow your brothers, answer my questions. Who is the speaker ಅಂದಾಗ invisible voice. Who was it said to ಅಂದಾಗ said to Yudhishthira. Why did the speaker warn this ಅಂದಾಗ the speaker want to test him and he want to answer his questions, and he should not follow his brothers because his brothers did not answer his questions and drank the water and they fell dead. So he warned the Yudhishthira to answer his questions. Next 28, how can I go against him? Who said it anta ide. It is said by Algu Chowdhury. Who does him refer to andaga him refer to Juman Sheikh. Why wasn't he ready to go against him andaga here Juman Sheikh was the best friend of Algu Chowdhury, so he did not want to go against him. Next 29th, why didn't you take them along with the plates? Who is the speaker andaga the noble bishop. Who does them refer to? Them andaga silver candlesticks. When was this statement made andaga when policers are brought back Ujin Walgin, then
the noble bishop said that the silver candlesticks are also silver, and why don't you take along with the plates? He made this statement. Next, the tent is mine but no more than its gods. Who is the speaker? The speaker is Yusuf. Who was it said to? It was said to stranger. What does it say about the speaker? ಅಂದಾಗ Yusuf was a good person. Next, here it is given profile writing, then story description and picture description. ಈ ಒಂದು picture descriptionಗೆ a picture is worth 1000 words. This is a picture of a picnic in a park. It is very beautiful picture. There are so many peoples in the picture. They all came for picnic. They are all enjoying the picnic under the trees. There are women sitting and some boys are sitting at the pool. Some boys are on swings. Some kids are playing. Some men are walking. They are all enjoying the picnic. ಈ ರೀತಿಯಾಗಿ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ನಿಮಗೆ ಹಲವಷ್ಟು ಕೀ ಆನ್ಸರ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಹಾಗೆ ನೀವು ನಿಮ್ಮ ನೋಟ್ಸನ್ನು ನೋಡಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಆ್ಯಂಡ್ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ನಿಮ್ಮ SA2 ಪರೀಕ್ಷೆಗೆ ಬಹಳ ಸಹಕಾರಿಯಾಗುತ್ತೆ ಅಂತ ತಿಳಿಸುತ್ತಾ ನಿಮಗೆಲ್ಲರಿಗೂ SA ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ವಂದನೆಗಳು.